ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವಿನ ಅಭಿಸಾರಿಕೆ ಕಥೆಯ 19ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ನಮಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಧ್ಯಾಯ 19. ಅವನ ಮಾತು ಕೇಳಿ ಅವಳು ತಲೆ ತಿರುಗಿ ಬೀಳದೇ ಇರುವುದೇ ಹೆಚ್ಚು. ಭೂತದ ಬಾಯಲ್ಲಿ ಭಗವದ್ಗೀತೆ ಎಂಬಂತೆ ಅವನ ಮಾತುಗಳು ಅವಳಿಗೆ ಅನ್ನಿಸಿದ್ದವು. ನಾನೇನು ಕನಸು ಕಾಣ್ತಿಲ್ಲ ತಾನೆ? ಇದೇನಾದರೂ ನನ್ನ ಭ್ರಮೇನಾ? ನನ್ನ ಕಣ್ಣು ಕಿವಿ ಏನಾದರೂ ಮೋಸ ಮಾಡ್ತಾ ಇದೆಯಾ ಹೇಗೆ? ಈ ಮಾತನ್ನು ನಿಜವಾಗ್ಲೂ ಇವನೇ ಹೇಳ್ತಾ ಇರೋದಾ? ಪೊಲೀಸ್ ಸ್ಟೇಷನ್ನಲ್ಲಿ ಮದುವೆ ಮಂಟಪದಲ್ಲಿ ಅಷ್ಟೊಂದು ಹಾರಾಡ್ತಾ ಇದ್ದವನು ಇವತ್ತು ನನ್ನ ಹತ್ರ ಬಂದು ಕ್ಷಮೆ ಕೇಳ್ತಾ ಇದ್ದಾನೆ ಅಂದರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನನ್ನನ್ನು ಕಂಡ್ರೆ ಕೆಂಡ ಕಾರ್ತಾ ಇದ್ದವನು ಈಗ ಏಕಾಏಕಿ ಬಂದು ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳ್ಕೊಂಡ್ರೆ ಇವನನ್ನು ನಂಬೋದಾದರೂ ಹೇಗೆ? ಏನಾದರೂ ಸಂಚು ಮಾಡ್ತಾ ಇದ್ದಾನಾ? ಹೀಗೆ ಅವಳ ತಲೆಯಲ್ಲಿ ಒಂದೊಂದೇ ಪ್ರಶ್ನೆಗಳು ಹುಟ್ಟಿಕೊಂಡವು. ಯೋಚಿಸುತ್ತಾ ತಟಸ್ಥಳಾಗಿ ನಿಂತವಳ ಮನದ ದ್ವಂದ್ವವನ್ನು ಅರಿತವನಂತೆ, ನನಗೊತ್ತು ಸಮೃದ್ಧಿ, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಂತ. ಆದರೆ ನೀವು ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ತಪ್ಪು ನನ್ನದೇ ಆಗಿದ್ದಾಗ ಕ್ಷಮೆ ಕೇಳೋದು ನನ್ನ ಧರ್ಮ. ನನ್ನನ್ನು ಕ್ಷಮಿಸಿಬಿಡಿ ಎಂದವಳ ಮುಂದೆ ಕೈ ಮುಗಿದು ಹೇಳಿದನು ವಿಕ್ರಮ್. ಈಗಂತೂ ಅವಳ ಕಣ್ಣುಗಳು ಊರಗಲವಾಗಿದ್ದವು. ಅವಳ ಬಾಯಿಂದ ಮಾತುಗಳೇ ಹೊರಡುತ್ತಿಲ್ಲ. ಅಷ್ಟರಲ್ಲಿ ಅವನ ಫೋನ್ ರಿಂಗನಿಸಿತು. ಎಕ್ಸ್ಕ್ಯೂಸ್ ಮೀ ಎಂದವನೇ ಅಲ್ಲಿಂದ ತುಸು ದೂರ ಬಂದು ಫೋನ್ ರಿಸೀವ್ ಮಾಡಿ, ಹಾಂ ಯಾ ಶೋರ್, ಐ ವಿಲ್ ಕಮ್, ವೇಟ್ ಅ ಬಿಟ್ ಎಂದು ಅವಳಿಗೆ ಕೇಳುವಂತೆ ಹೇಳಿ ಕರೆ ತುಂಡರಿಸಿದವನೇ, ನೋಡಿ ನಾನು ಹೇಳೋದೆಲ್ಲ ಹೇಳಿಯಾಗಿದೆ. ನನ್ನ ಕಡೆಯಿಂದ ಆದ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆನೂ ಕೇಳಿಯಾಗಿದೆ. ಇನ್ನು ನನ್ನನ್ನು ಕ್ಷಮಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನನಗೆ ಒಂದು ಅರ್ಜೆಂಟ್ ಕೆಲಸ ಇದೆ, ಇನ್ನೊಮ್ಮೆ ಸಿಗ್ತೀನಿ. ಆಗ ನೀವು ನಿಮ್ಮ ನಿರ್ಧಾರನ ತಿಳಿಸಿ. ಐ ಹೋಪ್ ನೀವು ನನ್ನನ್ನು ಫಾರ್ಗಿವ್ ಮಾಡಿದ್ದೀರಂತ. ಬಾಯ್ ಎಂದವನೇ ಅವಳ ಪ್ರತ್ಯುತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಗಡೆ ಬಂದೇ ಬಿಟ್ಟನು. ಹಲೋ ಮಿಸ್ಟರ್, ಒಂದು ನಿಮಿಷ ಎಂದು ಅವನು ಹೋದತ್ತಲೇ ಕೈ ತೋರಿಸುತ್ತಾ ಕೂಗಿ ಕರೆದವಳು ಅವನು ಗಮನಿಸದೆ ತನ್ನ ಪಾಡಿಗೆ ತಾನು ಹೋಗುತ್ತಿರುವುದನ್ನು ಕಂಡು ತರಗತಿಯ ಕಡೆ ಮುಖ ಮಾಡಿದಳು. ಆದರೆ ಮಕ್ಕಳಿಗೆ ಪಾಠ ಮಾಡುವ ಸಮಯದಲ್ಲೂ ಅವಳ ತಲೆಯ ತುಂಬ ಅವನದೇ ಯೋಚನೆಗಳು ಕೊರೆಯುತ್ತಿದ್ದವು. ಕಾರ್ನ ಹತ್ತಿರ ಬಂದವನು ತುಟಿಯಂಚಿನಲ್ಲಿ ನಗು ಮೂಡಿತ್ತು. ಅವನು ಕಾರ್ ಹತ್ತಿ ಕೂಡುತ್ತಿದ್ದ ಹಾಗೆ ಕಾರ್ ಮುಂದೆ ಸಾಗಿತ್ತು. ಅಜ್ಜಿ, ಅಣ್ಣನ ಹತ್ರ ಮಾತಾಡಿದ್ರಾ? ಅವನು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ ಅನಿಸುತ್ತೆ ಅಲ್ವಾ ಎಂದು ಕೇಳಿದವನು ಪುಷ್ಪಳವರ ಕಡೆಗೆ ತಿರುಗಿ, ಮಾ, ಅಣ್ಣ ಏನಾದರೂ ಹೇಳಿದ್ನಮ್ಮ? ಅವನು ನನ್ನನ್ನು ಕ್ಷಮಿಸೋದೇ ಇಲ್ವಾ ಎಂದು ಕೇಳಿದವನ ಕಣ್ಣುಗಳೇ ಹೇಳುತ್ತಿದ್ದವು ಅವನು ಪಶ್ಚಾತ್ತಾಪದಿಂದ ಬೇಯುತ್ತಿದ್ದಾನೆ ಎಂದು. ಅವನ ಮನದ ಇಂಗಿತವನ್ನು ಅರಿತ ಪುಷ್ಪರವರು ಮಗನ ತಲೆಯನ್ನು ಪ್ರೀತಿಯಿಂದ ಸವರುತ್ತಾ, ಯಾಕೆ ಕ್ಷಮಿಸಲ್ಲ ಕಂದ? ಖಂಡಿತ ಕ್ಷಮಿಸ್ತಾನೆ. ಕ್ಷಮಿಸೋ ಹಾಗೆ ನಾನು ಮಾಡ್ತೀನಿ. ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗೋ ಎಂದವರೇ ವಿಕ್ರಾಂತ್ನನ್ನು ಅಲ್ಲಿಂದ ಕಳಿಸಿದರು. ಪುಷ್ಪ, ಏನು ಹೇಳ್ತಾ ಇದ್ದೀಯಾ? ನಿನ್ನನ್ನು ಕಂಡ್ರೇನೆ ವಿಕ್ರಮ್ ಕೆಂಡ ಕಾಡ್ತಾನೆ. ಅಂಥದ್ರಲ್ಲಿ ಅವನು ವಿಕ್ಕಿ ವಿಷಯದಲ್ಲಿ ನಿನ್ನ ಮಾತು ಕೇಳ್ತಾನೆ ಅಂತೀಯ? ಇದೆಲ್ಲ ಆಗೋ ಮಾತಲ್ಲ ಕಣೆ. ಅವನ ಹತ್ರ ನಾನೇ ಮಾತಾಡ್ತೀನಿ ಎಂದು ಹೇಳಿದ ಅನ್ನಪೂರ್ಣರವರಿಗೆ, ಅದರ ಅವಶ್ಯಕತೆ ಇಲ್ಲ ಅತ್ತೆ, ನಾನು ಅವನಮ್ಮ. ಇವತ್ತು ಅದೇನೇ ಆಗಲಿ ನಾನೇ ಅವನ ಹತ್ರ ಮಾತಾಡ್ತೀನಿ. ನೀವಿದ್ರ ಮಧ್ಯೆ ಬರೋ ಅವಶ್ಯಕತೆ ಇಲ್ಲ, ದಯವಿಟ್ಟು ಎಂದು ಕೈ ಮುಗಿದು ಹೇಳಿದ ಪುಷ್ಪರವರು ಅವರಿಗೆ ಮಾತಾಡಲು ಮುಂದೆ ಅವಕಾಶ ನೀಡದಂತೆ ಅಲ್ಲಿಂದ ತನ್ನ ಕೋಣೆಯತ್ತ ಹೊರಟೇ ಬಿಟ್ಟರು. ವಿಕ್ರಾಂತ್ ಕೋಣೆಯೊಳಗೆ ಬರುವ ಹೊತ್ತಿಗೆ ಕನ್ನಡಿಯ ಮುಂದೆ ನಿಂತು ಅಲಂಕಾರ ಮಾಡಿಕೊಳ್ಳುತ್ತಾ ಹಣೆಗೆ ಸಿಂಧೂರ ಇಡುತ್ತಿದ್ದಳು ಸಮಷ್ಟಿ. ಅವಳನ್ನು ಕಂಡು ಅವನಿಗೆ ಇನ್ನಿಲ್ಲದ ಕೋಪ ಬಂದು ಬಿಟ್ಟಿತು. ಆದರೂ ಕೋಪವನ್ನೆಲ್ಲ ನಿಗ್ರಹಿಸಿಕೊಂಡವನು ಅವಳನ್ನು ಕಂಡು ಕಾಣದಂತೆ ಹಾಸಿಗೆ ಮೇಲೆ ನಿಧಾನವಾಗಿ ಕೂತನು. ಅವನನ್ನು ಕನ್ನಡಿಯಲ್ಲಿ ಕಂಡವಳು ತಕ್ಷಣ ತನ್ನ ಅಲಂಕಾರಕ್ಕೆ ಪೂರ್ಣ ವಿರಾಮ ಹಾಕಿ ಅವನತ್ತ ಬಂದವಳೆ, ವಿಕ್ಕಿ, ಆರ್ ಯು ಓಕೆ? ತಿಂಡಿ ತಿಂದ್ಯಾ? ತೆಗೋ, ಈ ಟ್ಯಾಬ್ಲೆಟ್ ತಿನ್ನು ಎಂದವಳೆ ಫ್ಲಾಸ್ಕ್ನಲ್ಲಿದ್ದ ಬಿಸಿ ನೀರನ್ನು ಲೋಟಕ್ಕೆ ಬಗ್ಗಿಸಿ ಅವನ ಮುಂದೆ ಹಿಡಿದರೆ ಅವಳನ್ನೊಮ್ಮೆ ದುರುಗುಟ್ಟಿಸಿ ನೋಡಿದವನು ಅವಳ ಕೈಯಲ್ಲಿದ್ದ ನೀರನ್ನು ದೂರಕ್ಕೆ ರಾಚಿಬಿಟ್ಟನು ವಿಕ್ರಾಂತ್.
ಅವನ ಈ ನಡೆಗೆ ದಂಗಾದವಳು, ನಿನಗೇನು ತಲೆ ಕೆಟ್ಟಿದ್ಯಾ ವಿಕ್ಕಿ? ನೀರನ್ನು ಯಾಕೆ ಚೆಲ್ದೆ? ಇಷ್ಟಕ್ಕೂ ನಿನಗೆ ನನ್ನ ಮೇಲೆ ಯಾಕಿಷ್ಟೊಂದು ಕೋಪ? ಇಷ್ಟೆಲ್ಲ ಆಗಿದ್ದು ನನ್ನಿಂದ ಒಬ್ಬಳಿಂದನೇ ಅಲ್ಲ, ಇದರಲ್ಲಿ ನಮ್ಮಿಬ್ಬರದ್ದು ತಪ್ಪಿದೆ ಅನ್ನೋದನ್ನು ಮರಿಬೇಡ. ಈಗ ಎಲ್ಲ ಸರಿ ಹೋದ್ಮೇಲೂ ನಿನಗೆ ಯಾಕಿಷ್ಟೊಂದು ಕೋಪ ನನ್ನ ಮೇಲೆ? ಹಾಗೆ ನೋಡೋಕ್ಕೆ ಹೋದರೆ ನಾನು ಕೋಪ ಮಾಡಿಕೊಂಡು ನಿನ್ನ ಮೇಲೆ ಕೂಗಾಡಬೇಕಿತ್ತು. ಆದರೆ ನಾನೇ ಇಷ್ಟೊಂದು ಕೂಲಾಗಿರಬೇಕಾದ್ರೆ ನಿನಗೇನು ಬಂದಿರೋದು ರೋಗ? ಎಂದವಳ ಮಾತಿನ ಧಾಟಿಯೇ ಬದಲಾಗಿತ್ತು. ಇನ್ನೊಬ್ಬರ ಮನೆ ಹಾಳು ಮಾಡಿ ಕೂಲಾಗಿರದೆ ಇನ್ನೇಗಿರೋಕ್ಕೆ ಸಾಧ್ಯ? ಹೇಗೂ ನೀನು ಅಂದ್ಕೊಂಡಿದ್ದು ಆಯ್ತಲ್ಲ, ಮತ್ತೇನು? ನಿಮ್ಮಂಥ ಮಿಡಲ್ ಕ್ಲಾಸ್ ಹುಡುಗಿರ ಕೆಲಸನೇ ಇದು. ಯಾವುದಾದ್ರೂ ಹೈ ಕ್ಲಾಸ್ ಹುಡುಗರನ್ನು ನೋಡಿ ಬುಟ್ಟಿಗೆ ಹಾಕೊಳ್ಳೋದು, ಆಮೇಲೆ ಪರ್ಮನೆಂಟಾಗಿ ಅವನ ಜೊತೆಯಲ್ಲಿ ಸೆಟ್ಲ್ ಆಗೋಕ್ಕೆ ನೋಡೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀನೇ ಎಂದನು ಅವನು ಕೂಡ ಅಷ್ಟೇ ಕೋಪದಿಂದ. ಅತಿ ಆಯಿತು ವಿಕ್ಕಿ ನಿಂದು. ಇಷ್ಟಕ್ಕೂ ನಾನೇನು ನಿನ್ನ ತಲೆ ಕೆಡಿಸಿ ಬುಟ್ಟಿಗೆ ಹಾಕೊಂಡಿಲ್ಲ. ನೀನೇ ನನ್ನ ಹಿಂದೆ ಬಂದು ನನ್ನ ತಲೆ ಕೆಡಿಸಿದ್ದು. ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ನಿನ್ನ ಕಂಟ್ರೋಲ್ನಲ್ಲಿ ನೀನಿದ್ರೆ ನಿಂಗೇನೆ ಒಳ್ಳೆಯದು ಎಂದು ಹೇಳಿದವಳೆ ತನ್ನ ದುಪ್ಪಟವನ್ನು ಮೈಮೇಲೆ ಹೊದ್ದು ಅಲ್ಲಿಂದ ಹಾಲ್ ಕಡೆ ಹೆಜ್ಜೆ ಹಾಕಿದರೆ ಅವಳ ಮಾತು ಕೇಳಿ ಮೈಯೆಲ್ಲ ಉರಿದು ಹೋಗಿತ್ತು ವಿಕ್ರಾಂತ್ಗೆ. ಸರ್, ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಯಾಕೋ ನೀವು ಆ ಸ್ಕೂಲ್ ಟೀಚರ್ ಹತ್ರ ಕ್ಷಮೆ ಕೇಳಿದ್ದು ಸರಿ ಕಾಣಿಸ್ಲಿಲ್ಲ. ಅವತ್ತು ಎಷ್ಟೊಂದು ಪೊಗರಿಂದ ನಿಮ್ಮ ಮುಂದೆ ಮಾತಾಡಿದ್ಲು, ಅಂಥವಳ ಹತ್ರ ನೀವ್ಯಾಕೆ ಸರ್ ಕ್ಷಮೆ ಕೇಳೋಕೆ ಹೋದ್ರಿ ಎಂದು ಆಶ್ಚರ್ಯದಿಂದ ಕೇಳಿದನು ಜಯರಾಮ್. ಕೆಲವೊಂದು ಸಲ ಜೀವನದಲ್ಲಿ ದೊಡ್ಡ ಮಟ್ಟದ ವಿಜಯವನ್ನು ಕಾಣಬೇಕು ಅಂದರೆ ಈ ತರಹದ ಸಣ್ಣ ಪುಟ್ಟ ಕೋಪಗಳನ್ನು ಬದಿಗಿಡಬೇಕಾಗುತ್ತೆ ಜಯರಾಮ್. ಮುಂದೊಂದು ದಿನ ದೊಡ್ಡ ಗೆಲುವು ನಮ್ಮದಾಗುತ್ತೆ ಅಂದಾಗ ಈ ತರಹದ ಸಣ್ಣ ಸೋಲುಗಳನ್ನು ಅನುಭವಿಸೋದ್ರಲ್ಲಿ ಯಾವ ತಪ್ಪಿದೆ ಎಂದವನು ತಟ್ಟನೆ ತನ್ನ ಮಾತಿನ ಧಾಟಿಯನ್ನೇ ಬದಲಾಯಿಸಿದನು. ಅಂದರೆ ನನ್ನ ಮಾತಿನ ಅರ್ಥ, ಅವತ್ತು ಫ್ಯಾಕ್ಟರಿ ಸೀಸ್ ಆದ ಮ್ಯಾಟರ್ನಲ್ಲಿ ಆ ಟೀಚರ್ನದ್ದು ಯಾವ ತಪ್ಪು ಕೂಡ ಇರಲಿಲ್ಲ. ತಪ್ಪು ಆಗಿದ್ದು ನಮ್ಮ ಕಡೆಯಿಂದ. ಹಾಗಿದ್ದಾಗ ನಾವು ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ನಾನು ಅವತ್ತು ಮಾತಾಡಿದ್ದು ಆ ಕ್ಷಣಕ್ಕೆ ನನಗೆ ತಪ್ಪು ಅಂತ ಅನ್ನಿಸಲಿಲ್ಲ. ಆದರೆ ನನಗೀಗೀಗ ನನ್ನ ತಪ್ಪಿನ ಅರಿವಾಗಿದೆ. ಅದಕ್ಕೆ ಕ್ಷಮೆ ಕೇಳಿದೆ. ಇನ್ನೂ ಈ ವಿಷಯನ ಇಲ್ಲಿಗೇನೆ ಬಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಹಾಗೆ ಆ ಮಣಿಕನ್ ಮೇಲೆ ಒಂದು ಕಣ್ಣು ಇಡೋದನ್ನು ಮಾತ್ರ ಮರಿಬೇಡಿ ಎಂದು ತೋರುಬೆರಳು ತೋರಿಸುತ್ತಾ ಹೇಳಿದನು ವಿಕ್ರಮ್. ಅವನ ಮಾತಿಗೆ ಸರಿಯೆಂದು ತಲೆ ಅಲ್ಲಾಡಿಸಿದ ಜಯರಾಮ್ಗೆ ಅವನ ಈ ಬದಲಾವಣೆಯಿಂದ ದಿಗ್ಭ್ರಾಂತಿ ಆಗಿದ್ದಂತೂ ಸುಳ್ಳಲ್ಲ. ಆದರೂ ಆ ವಿಷಯದ ಬಗ್ಗೆ ಹೆಚ್ಚಾಗಿ ಕೆದಕಲು ಇಚ್ಛಿಸದವನು ತನ್ನ ಕೆಲಸ ಮುಗಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಿದನು. ಅವನು ಹೋದ ನಂತರ ಕಾಲ ಮೇಲೆ ಕಾಲು ಹಾಕಿ ಕೈಗಳನ್ನು ಕುತ್ತಿಗೆಯ ಹಿಂಭಾಗಕ್ಕೆ ಕೊಟ್ಟು ಸೀಟಿಗೆ ಒಡಗಿ ಕೂತವನು, ಐ ಆಮ್ ಸಾರಿ ಮಿಸ್ಟರ್ ಜಯರಾಮ್. ಇಲ್ಲಿ ತನಕ ನಿಮ್ಮಿಂದ ಯಾವುದೇ ವಿಷಯನ ನಾನು ಮುಚ್ಚಿಟ್ಟಿರಲಿಲ್ಲ. ಎಲ್ಲಾನು ಶೇರ್ ಮಾಡಿಕೊಳ್ತಿದ್ದೆ. ಆದರೆ ಆ ಸಮೃದ್ಧಿ ವಿಷಯದಲ್ಲಿ ಮಾತ್ರ ನಾನು ಯಾರ ಜೊತೆಗೂ ಯಾವ ವಿಷಯನೂ ಶೇರ್ ಮಾಡಿಕೊಳ್ಳಲ್ಲ. ಯಾಕಂದರೆ ಗುಟ್ಟು ಒಬ್ಬರ ಜೊತೆಗಿದ್ದರೆ ಮಾತ್ರ ಅದು ಗುಟ್ಟಾಗಿರುತ್ತೆ. ಅಪ್ಪಿತಪ್ಪಿ ಇನ್ನೊಬ್ಬರಿಗೆ ಗೊತ್ತಾದರೂ ಆ ಗುಟ್ಟಾಗಿ ಉಳಿಯಲ್ಲ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡವನ ಮುಖದ ಮೇಲೆ ಒಂದು ತೆರನಾದ ನಗು ಮೂಡಿತ್ತು. ಸದಾಶಿವರಾಯರೇ, ನನ್ನ ದೊಡ್ಡ ಮಗಳು ಸಮೃದ್ಧಿಗೆ ಒಂದು ಒಳ್ಳೆ ವರನ ನೋಡೋಕೆ ಹೇಳಿದ್ದೆ. ಆ ಕೆಲಸ ಎಲ್ಲಿ ತನಕ ಬಂತು ಎಂದು ಆಪ್ಯಾಯದಿಂದ ಕೇಳಿದರು ಹೇಮ. ನೀವು ಹೇಳಿದ ಹಾಗೆ ನಿಮ್ಮ ದೊಡ್ಡ ಮಗಳು ಸಮೃದ್ಧಿಗೆ ಒಂದೊಳ್ಳೆ ವರನನ್ನೇ ಹುಡುಕಿದ್ದೀನಿ ಹೇಮವರೇ. ಹುಡುಗ ಫಾರಿನ್ನಲ್ಲಿರೋದು. ಹುಡುಗನಿಗೆ ತಂದೆ ತಾಯಿ ಇಬ್ಬರೂ ಇದ್ದಾರೆ. ಆದರೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲ. ಒಬ್ಬನೇ ಮಗ, ಗುಣವಂತ, ರೂಪವಂತ, ವಿದ್ಯಾವಂತ, ಒಟ್ಟಿನಲ್ಲಿ ನಿಮ್ಮ ಮಗಳಿಗೆ ಹೇಳಿ ಮಾಡಿಸಿದ ಹುಡುಗ ಎಂದರು ಬ್ರೋಕರ್ ಸದಾಶಿವರಾಯರು. ಅವರ ಮಾತು ಕೇಳಿ ಅಪರಿಮಿತ ಸಂತೋಷವಾಗಿತ್ತು ಹೇಮಾರವರಿಗೆ. ತುಂಬ ಒಳ್ಳೆ ಸುದ್ದಿ ಹೇಳಿದ್ರಿ ಸದಾಶಿವರಾಯರೇ, ಬಹಳ ಸಂತೋಷ ಆಗ್ತಾ ಇದೆ. ಅಂದಹಾಗೆ ಹುಡುಗನ ಕಡೆಯವರಿಗೆ ನಮ್ಮ ಸಮೃದ್ಧಿ ಫೋಟೋ ತೋರಿಸಿದ್ರಾ? ಹುಡುಗನ ಮನೆಯವರು ಏನಂದ್ರು ಎಂದು ಅತಿ ಉತ್ಸಾಹದಿಂದ ಕೇಳಿದವರು ಅವರ ಮುಂದೆ ಹುಡುಗನ ಫೋಟೋ ತೋರಿಸಿದ ಸದಾಶಿವರಾಯರು, ಇವನೇ ಮದುವೆ ಗಂಡು, ಹೆಸರು ಶೋಭಿತ್ ಅಂತ. ಹುಡುಗನ ತಂದೆ ತಾಯಿಗೆ ನಿಮ್ಮ ಮಗಳು ತುಂಬ ಹಿಡಿಸಿಬಿಟ್ಟಿದ್ದಾಳೆ. ಇನ್ನೂ ನಿಮ್ಮ ಮಗಳು ಒಪ್ಪಿಕೊಳ್ಳೋದೊಂದು ಬಾಕಿ ಇದೆ ಎಂದವರು ಆದರೆ ಎನ್ನುತ್ತಾ ಹಿಂದೆಲೆ ಕೆರೆದುಕೊಂಡರು. ಅವರ ಹಿಂಜರಿಕೆ ಕಂಡ ಹೇಮರವರು, ಪರವಾಗಿಲ್ಲ ಸದಾಶಿವರಾಯರೇ, ಅದೇನು ಅಂತ ಹೇಳಿ ಎಂದರು. ಹುಡುಗನ ತಂದೆ ತಾಯಿಗೆ ಅವನೊಬ್ಬನೇ ಮಗ, ಹಾಗಾಗಿ ವರದಕ್ಷಿಣೆ ಅದು ಇದು ಅಂತ ಕೇಳಿ 3 ಲಕ್ಷ ಕೇಳ್ತಾ ಇದ್ದಾರೆ. ಅದು ಅಲ್ಲದೆ ನಿಮ್ಮ ಮಗಳ ಜಾತಕಕ್ಕೆ ಹೊಂದುವಂಥ ಜಾತಕ ಕಾಣ ಸಿಗೋದು ಅಪರೂಪದಲ್ಲಿ ಅಪರೂಪ. ಅದನ್ನು ಅವತ್ತು ಹೇಳಿದ್ನಲ್ಲ,
ಈಗ ನೋಡಿದರೆ ನಿಮ್ಮ ಅದೃಷ್ಟ ಅನ್ನೋ ಥರ ಅವಳ ಜಾತಕಕ್ಕೆ ಸರಿಹೊಂದು ಜಾತಕ ಇರೋ ವರ ಸಿಕ್ಕಿದ್ದಾನೆ. ಹೀಗಿದ್ದಾಗ ಇಷ್ಟೊಂದು ಒಳ್ಳೆ ಸಂಬಂಧನ ಬೇಡ ಅನ್ನೋದು ಒಳ್ಳೆಯದಲ್ಲ ಅನಿಸುತ್ತೆ ನನ್ನ ಪ್ರಕಾರ ಎಂದರು. ಅವರ ಮಾತು ಕೇಳಿ ಹೇಮರವರ ಉತ್ಸಾಹವೆಲ್ಲ ಮಂಜಿನಂತೆ ಕರಗಿ ಹೋಗಿತ್ತು. 3 ಲಕ್ಷನಾ ಎಂದು ಉದ್ಗಾರ ತೆಗೆದವರ ಕಣ್ಣ ಮುಂದೆ ಮಗಳ ಮುಖ ಬಂದಿತ್ತು. ತಕ್ಷಣ ತನ್ನನ್ನು ತಾನು ನಿಗ್ರಹಿಸಿಕೊಂಡವರು, ಅಷ್ಟೊಂದು ಹಣನ ಹೊಂದಿಸೋದು ಸ್ವಲ್ಪ ಕಷ್ಟನೇ, ಆದರೆ ನಾನು ಏನಾದರೂ ಮಾಡಿ ಆ ಹಣನ ಹೊಂದಿಸಬಲ್ಲೆ. ಒಟ್ಟಿನಲ್ಲಿ ನನ್ನ ಸಮೃದ್ಧಿ ಒಂದೊಳ್ಳೆ ಮನೆಗೆ ಸೇರಬೇಕು ಎಂದರು. ಅವರ ಮಾತು ಕೇಳಿ ಸದಾಶಿವರಾಯರಿಗೂ ಖುಷಿಯಾಗಿತ್ತು. ಇನ್ನು ನಿಮ್ಮ ಕೆಲಸ ಆಯಿತು ಅನ್ನಿ, ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ನಿಮ್ಮ ಮಗಳು ಸಮೃದ್ಧಿ ಜೊತೆಗೆ ಈ ಹುಡುಗನ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ. ನೀವಿನ್ನು ಹೋಗಿ ಬನ್ನಿ ಎಂದರು. ನಸುನಕ್ಕ ಹೇಮರವರು ಅಲ್ಲಿಂದ ಮನೆ ಕಡೆ ಹೆಜ್ಜೆ ಹಾಕಿದರೆ ಹಣವನ್ನು ಹೊಂದಿಸುವುದರ ಬಗ್ಗೆಯೇ ಅವರಿಗೆ ದೊಡ್ಡ ಚಿಂತೆಯಾಗಿತ್ತು. ಮುಂದುವರಿಯುವುದು.